ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಫ್ರೈಡೆ. ತಿಂಡಿ ಬಂದು ಪೊಂಗಲ್ ಮಾಡಿದ್ದೀನಿ. ಪೊಂಗಲ್ ಅಂತೂ ಸಖತ್ತಾಗಿದೆ. ಯಾಕೆ ಅಂದರೆ ಅದರಲ್ಲಿ ಅವರೆಕಾಯಿನ ಮಿಕ್ಸ್ ಮಾಡಿ ಹಾಕಿದ್ದೀನಿ, ಅದರಿಂದ ತುಂಬ ಟೇಸ್ಟ್ ಇದೆ. ಹಾಗೆ ಇನ್ನೊಂದೇನೆಂದರೆ ನನ್ನ ಮಗನಿಗೆ ಪೊಂಗಲ್ನ ಯಾವ ರೀತಿ ಮಾಡಬೇಕು ಅಂದರೆ, ಹೀಗೆ ಮದುವೆ ಮನೆಗಳಲ್ಲೆಲ್ಲ ನೋಡ್ತಿರಲ್ಲ, ಹಾಕಿದ ತಕ್ಷಣ ಹರ್ಕೊಂಡು ಹೋಗ್ತಾ ಇರುತ್ತೆ ನೋಡಿ, ಆ ಥರ ಇರಬೇಕು ಅವನಿಗೆ. ಆ ಥರ ಇದ್ರೇ ಇಷ್ಟಪಡೋದು. ನನಗೆ ಸ್ವಲ್ಪ ಗಟ್ಟಿ ಇದ್ದರೆ ಏನಂದರೆ ಬೇಗ ಹೊಟ್ಟೆ ಹಸಿವು ಆಗೋಲ್ಲ 1 ಗಂಟೆ ತನಕ ಅಂತೇಳಿ ಸ್ವಲ್ಪ ಗಟ್ಟಿಯಾಗಿ ಮಾಡಿರ್ತೇನೆ. ಅವನಿಗೆ ಆಗಲ್ಲ, ಅಮ್ಮ ನೀರು ಥರ ಮಾಡಮ್ಮ ಅಂತ ಹೇಳ್ತಾನೆ. ನೀರು ಥರ ಮಾಡಿದ್ರೆ ಅದು ಹೊಟ್ಟೆ ತುಂಬ್ದಂಗೆ ಅನ್ಸಲ್ಲ. ಮದುವೆ ಮನೆಗಳಲ್ಲಿ ನೋಡಮ್ಮ ಹೆಂಗೆ ಹಾಕ್ತಾರೆ, ಹಾಕಿದ ತಕ್ಷಣ ಅದು ಸೊಯ್ ಅಂತ ಹೋಗ್ತಾ ಇರುತ್ತೆ ಹರ್ಕೊಂಡು, ಆ ಥರ ಮಾಡಮ್ಮ ಅಂತ ಹೇಳೋದು. ನಾನು ಯಾವ ರೀತಿ ಮಾಡಿರ್ತೀನಿ ನೋಡಿ, ಈ ರೀತಿ ಮಾಡಿಬಿಡ್ತೇನೆ. ಸಾರಿ, ಚೆಲ್ಲೋಗ್ಬಿಡ್ತು ನೋಡಿ, ಈ ರೀತಿ ಮಾಡ್ಕೊಂಡಿರ್ತೀನಿ. ಇದಕ್ಕೆ ಮೇಲೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ತಿನ್ನುವಂಥದ್ದು, ಆಗ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಹಸಿ ಅವರೆಕಾಯಿ ಎಲ್ಲ ಬಂದಿದ್ದಿಲ್ಲ, ಹೇಗಿದ್ರೂ ಸಂಕ್ರಾಂತಿಗೂ ಕೂಡ ಪೊಂಗಲ್ ಮಾಡ್ತೀವಿ. ಇವಾಗ ವೆದರು ಈ ಥರ ಇದೆಯಲ್ಲ, ಅದಕ್ಕೆ ಪೊಂಗಲ್ ಮಾಡಿದರೆ ಮತ್ತು ನನಗೂ ಗಂಟ್ಲೆಲ್ಲ ಸರಿ ಇರಲಿಲ್ಲ, ಪೊಂಗಲ್ ಮಾಡೋಣ ಅಂತೇಳಿ ಮಾಡಿರುವಂಥದ್ದು. ಹಾಗೆ ನಾನು ಕೆಳಗಡೆ ಹೋಗಿದ್ನಲ್ಲ, ಆವಾಗ ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು 2 ಥರದ್ದು ಗಣಿಕೆ ಗಿಡ. ಇದು ಒಂದು ಕಪ್ಪು, ಇದು ಒಂದು ಸ್ವಲ್ಪ ಆರೆಂಜ್ ಕಲರ್ ಇದೆ. ಇದು ಹೆಚ್ಚಾಗಿ ಈ ಥರ ಗಿಡಗಳು ತುಂಬ ಅಂದರೆ ತುಂಬ ಇದೆ. ಈ ಥರ ಗಿಡಗಳು ತುಂಬ ಕಡಿಮೆ, 1 ಅಥವಾ 2 ಗಿಡ ಇದೆ. ಮೊದಲೆಲ್ಲ ಟೆರೆಸ್ ಮೇಲೆ ಬರ್ತಾಯಿತ್ತು, ಇವಾಗ ಟೆರೆಸ್ ಮೇಲೆ ಯಾವುದೇ ಗಿಡ ಇಲ್ವಲ್ಲ, ಎಲ್ಲ ಕೆಳಗಡೆ ಬಿಟ್ಟಿದೆ. ನಮ್ಮಮ್ಮ ಹೇಳೋದು, ಈ ಗಿಡಕ್ಕಿಂತ ಈ ಗಿಡದ್ದು ಔಷಧಿ ಅಂದರೆ ಅದು ಎಲೆ ಇರ್ಬೋದು, ಹಣ್ಣಿರ್ಬೋದು, ತುಂಬ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ. ಅಂದರೆ ಟೇಸ್ಟು ಇದೇ ಬೇರೆ ಥರ ಇರುತ್ತೆ, ಇದೇ ಬೇರೆ ಥರ ಇರುತ್ತೆ. ನಾನು ತಿಂತಾ ಇರ್ತೀನಲ್ಲ, ಅವಾಗ ಗೊತ್ತಾಗುತ್ತೆ ಇದು ಬೇರೆ ಥರ ಟೇಸ್ಟು, ಇದೇ ಬೇರೆ ಥರ ಟೇಸ್ಟು. ಇದು ಬಂದು ಗಿಡ್ಡ ಇರುತ್ತೆ, ಅಂದರೆ ಚಿಕ್ಕ ಗಿಡ ಬರುತ್ತೆ, ತುಂಬ ಉದ್ದ ಬೆಳೆಯಲ್ಲ. ಇದು ಬಂದು ಉದ್ದ ಬೆಳೆಯುತ್ತೆ. ಇದು ಚಿಕ್ಕ, ಇದು ಉದ್ದ. ಗಿಡ್ಡ ಉದ್ದ ಅಂತ ಹೇಳ್ತೀವಿ. ಗಿಡ್ಡ ಅಂದರೆ ಚಿಕ್ಕದು ಅಂತ, ಗಿಡ್ಡ ಅಂದರೆ ಚಿಕ್ಕದು ಬೆಳೆಯುತ್ತೆ, ಇದು ಉದ್ದ ಬೆಳೆಯುತ್ತೆ. ನೀವು ನಾಟಿ ಕನಕಾಂಬರ ಮತ್ತು ಇದು ಇನ್ನೊಂದು ಕನಕಾಂಬರ ಗಿಡ ಬರುತ್ತೆ ನೋಡಿ, ಫಾರಮ್ ಅಂತ ಹೇಳ್ತಾರೆ, ಅದಕ್ಕೆ ಗೊತ್ತಿಲ್ಲ. ಆ ಫಾರಮ್ ಗಿಡ ಈ ಥರ ಗಿಡ್ಡ ಥರ ಕೆಳಗಡೆನೇ ಹರಡ್ಕೊಂಡಿರುತ್ತೆ. ನಾಟಿ ಕನಕಾಂಬರ ಏನಿರುತ್ತೆ ಅಂದರೆ ಉದ್ದ ಬೆಳೆಯುತ್ತೆ, ಅದು ಆ ಥರ. ಇದೂ ಅಷ್ಟೇ, ಇದು ಉದ್ದ ಬೆಳೆಯುತ್ತೆ, ಇದು ಚಿಕ್ಕದು ಬೆಳೆಯುತ್ತೆ. ನನಗೆ ಇವೆರಡರಲ್ಲಿ ಯಾವುದು ಒಳ್ಳೆಯದು ಅಂತ ಗೊತ್ತಿಲ್ಲ. ನಮ್ಮಮ್ಮ ಯಾವಾಗಲೂ ಬಂದಾಗ ಹೇಳ್ತಾ ಇರ್ತಾರೆ, ಇದು ನಾಟಿ ಔಷಧಿಗೆ ಯೂಸ್ ಮಾಡ್ತಾರಂತೆ. ಈ ಹಣ್ಣಿಂದು ಗಿಡ ಏನಿದೆ, ಹಣ್ಣಿರ್ಬೋದು, ಅದ್ರದ್ದು ಎಲೆ ಎಲ್ಲ ಏನೋ ನನಗೂ ಐಡಿಯಾ ಇಲ್ಲ. ನಮ್ಮಮ್ಮ ಹಸುಗಳಿಗೆಲ್ಲ ಇದನ್ನು ನಾಟಿ ಔಷಧಿ ಥರ ಮಾಡಿ ಕೊಡ್ತಾರೆ, ಅದಕ್ಕೆ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಟೇಸ್ಟ್ ಮಾತ್ರ ಬೇರೆ ಇದೆ. ಮತ್ತು ಗಿಡನೂ ಅಷ್ಟೇ, ಎಲೆಗಳು ಅಷ್ಟೇ ಸ್ವಲ್ಪ ಸ್ವಲ್ಪ ಚೇಂಜ್ ಇದೆ. ಇದು ಉದ್ದ ಬೆಳೆಯೋದ್ರಿಂದ ಇದೇ ಎಲೆ ಒಂಥರ ಇರುತ್ತೆ, ಇದ್ರ ಎಲೆಗಳೇ ಒಂಥರ ಇರುತ್ತೆ. ಆದರೆ ಗೊತ್ತಾಗುತ್ತೆ ನಮ್ಮಂಥವ್ರಿಗೆ, ಅಂದರೆ ಗಣಿಕೆ ಗಿಡ ಯಾವ್ದು ನೋಡಿರ್ತೀರ ಅಂಥವ್ರು. ನಾವು ಇದನ್ನು ಗಣಿಕೆ ಹಣ್ಣು ಅಂತ ಹೇಳೋದು. ಒಬ್ಬೊಬ್ರು ಇದನ್ನು ಕಾಶಿ ಗಿಡ ಅಂತಲೂ ಕರೀತಾರೆ, ಅಂದರೆ ಕಾಶಿ ಹಣ್ಣು ಅಂತ ಕೂಡ ಕರೀತಾರೆ. ನನಗೆ ಸಂತೆಗೆ ಹೋಗಿದ್ವಿ ನೋಡಿ, ಸಂತೆಲಿ ಈ ಥರ ಈ ಗಣಿಕೆ ಹಣ್ಣಿನ ಗಿಡನ ಕಟ್ಬಿಟ್ಟು, ಅಂದರೆ ಹೇಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪೆಲ್ಲ ಮಾರ್ತಾರೆ, ಸೇಮ್ ಅದೇ ಥರನೂ ಒಂದೊಂದು ಕಟ್ಬಿಟ್ಟು ಸಂತೆಯಲ್ಲಿ ಇಟ್ಕೊಂಡಿರ್ತಾರೆ ಮಾರೋದಕ್ಕೆ. ನಾನು ಹೋಗ್ಬಿಟ್ಟು ಅಲ್ಲಿ ಗಣಿಕೆ ಹಣ್ಣಿಂದು ಅದು ಕೇಳಿದೆ ಹೆಸರು, ಗಣಿಕೆ ಸೊಪ್ಪು ಎಷ್ಟು ಅಂತ, ಅಂದರೆ ಒಂದು ಕಟ್ಟೆ ಎಷ್ಟು ಅಂತ. ಅವರಿಗೆ ನನ್ನನ್ನು ನೋಡ್ತಾರೆ, ಗಣಿಕೆ ಸೊಪ್ಪ ಇಲ್ಲಿಲ್ಲ, ಗಣಿಕೆ ಸೊಪ್ಪಿಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು ಅಂದರೆ ಇಲ್ಲಿಯವರೇ ಬೇರೆ ಥರ ಏನಾದರೂ ಕರೀತಾರೇನೋ ಅದ್ರ ಹೆಸರು ಅಂದ್ಬಿಟ್ಟು ಅದನ್ನು ಎತ್ಕೊಂಡು, ಇದ್ರ ಹೆಸ್ರೇನು ಹೇಳಿ ಅಂತ ಅಂದರೆ, ಇದು ಕಾಶಿ ಅಂತ ಹೇಳಿ, ಅಂದರೆ ಕಾಶಿ ಸೊಪ್ಪು ಅಂತೇಳಿ ಕರಿತೀವಿ ನಾವು, ಗಣಿಕೆ ಸೊಪ್ಪು ಅಂದರೆ ನಮಗೆ ಗೊತ್ತಾಗಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು ಹೇಳಿದೆ, ಇದು ನಾವೆಲ್ಲ ಗಣಿಕೆ ಸೊಪ್ಪು ಅಂತಲೇ ಕರೆಯೋದು, ನಮಗೆ ಇಲ್ಲಿ ಹೆಸರು ನಮಗೆ ಗೊತ್ತಿಲ್ಲ ಅಂತ. ಆಮೇಲೆ ಅದನ್ನು ಸಂತೆಯಲ್ಲಿ ಮಾರ್ತಾರೆ, ಸಿಗುತ್ತೆ. ಅದು ತುಂಬ 10 ರೂಪಾಯಿ ಇರುತ್ತೆ ಒಂದು ಕಟ್ಟು. ಅದನ್ನು ಮೊಸೊಪ್ಪು ಮಾಡ್ಬೋದು, ತಂಬುಳಿ ಮಾಡ್ಬೋದು, ಹಾಗೆ ಎಗ್ ಬುರ್ಜಿ ಮಾಡ್ಬೋದು. ನಮ್ಮ ಕಡೆ ಎಲ್ಲ ಕೆಮ್ಮೆಲ್ಲ ಬಂದರೆ ನಾಟಿ ಮೊಟ್ಟೆ ಮತ್ತು ಗಣಿಕೆ ಸೊಪ್ಪಿಂದು ಏನಿದೆ ಸೊಪ್ಪು, ಅದನ್ನೆಲ್ಲ ತೊಗೊಂಡು ಕಟ್ ಮಾಡಿ ನಾಟಿ ಈರುಳ್ಳಿ ಹಾಕಿ ಮತ್ತು ಗಣಿಕೆ ಸೊಪ್ಪು ಹಾಕಿ, ಅದಕ್ಕೆ ನಾಟಿ ಮೊಟ್ಟೆ, ಅಂದರೆ ಈಗ ನಾವು ಅಂಗಡಿಯಲ್ಲಿ ತರೋದಕ್ಕಿಂತ ಮನೇಲಿ ನಾಟಿ ಮೊಟ್ಟೆ ಹಾಕಿ ಅದರಿಂದ ಪಲ್ಯ, ಅಂದರೆ ಎಗ್ ಬುರ್ಜಿ ಮಾಡಿದ್ರೆ ಅದು ತುಂಬ ಕೆಮ್ಮಿಗೆ ಒಳ್ಳೆಯದು. ಮತ್ತು ಅದು ತುಂಬ ಹೀಟು ಕೂಡ ಹೌದು ಗಣಿಕೆ ಸೊಪ್ಪು.
ಈ ಥರ ಇದೆ. ನನಗೆ ಇವೆರಡರಲ್ಲಿ ಯಾವುದು ಒಳ್ಳೇದು ಅಂತ ಗೊತ್ತಿಲ್ಲ. ಅಮ್ಮ ಯಾವಾಗಲೂ ಬಂದಾಗ ಹೇಳ್ತಾರಲ್ವ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಈ ವಯಸ್ಸಾದವರೆಲ್ಲ ಇರ್ತಾರೆ ನೋಡಿ, ಅವರು ನಾಟಿ ಔಷಧಿ ಅಂತೇಳಿ ಮಾಡಿ ಕೊಡ್ತಾರೆ ಹಸುಗಳಿಗೆ, ಏನಾದರೂ ಹುಷಾರಿಲ್ಲ ಆ ಥರ ಟೈಮಲ್ಲಿ, ಆವಾಗ ಅವರು ಅದನ್ನು ಯೂಸ್ ಮಾಡ್ತಾರೆ ಅಂತೇಳಿ ನಮ್ಮಮ್ಮ ಹೇಳ್ತಾ ಇರ್ತಾರೆ. ಯಾಕೆ ಅಂದರೆ ನಮ್ಮಮ್ಮ ಇದ್ದಾರಲ್ಲ, ಅವರಪ್ಪ ಅಲ್ಲ, ಅವರಪ್ಪ ಅಂದರೆ ನಮ್ಮಮ್ಮನ ತಾತ, ಅಪ್ಪನವರಪ್ಪ ನಾಟಿ ವೈದ್ಯ ಅವರು. ನಾವು ನೋಡಿದ್ದೀವಿ, ನಾವು ಚಿಕ್ಕವರಿದ್ದಾಗಲೇ ಅವ್ರು ಸತ್ತೋದ್ರು. ಆದರೆ ನಾವು ನೋಡಿದ್ದೀವಿ ಅವ್ರನ್ನ. ಅವರು ನಾಟಿ ಔಷಧಿ ಎಲ್ಲ ಮಾಡಿ ಈ ಹಸುಗಳಿಗೆ ಏನಾದರೂ ಹುಷಾರಿಲ್ಲ ಯಾರಾದರೂ ಅಂದರೆ, ಅವಾಗೆಲ್ಲ ನಾಟಿ ಔಷಧಿನಲ್ವ ಹೆಚ್ಚಾಗಿ ಸಿಗ್ತಾ ಇದ್ದಂಥದ್ದು. ಆವಾಗ ಅವರು ಈ ಥರದ್ದೆಲ್ಲ ಯೂಸ್ ಮಾಡಿ ಕೊಡ್ತಾಯಿದ್ರಂತೆ. ಆವಾಗ ನಮ್ಮಮ್ಮ ಅದನ್ನೆಲ್ಲ ನೋಡ್ತಿದ್ರಂತಲ್ಲ, ಅದಕ್ಕೆ ನಮಗೆ ನಮ್ಮ ತಾತನ ಹೆಸರು ಹೊನ್ನಯ್ಯ ಅಂತೇಳಿ, ಹೊನ್ನಯ್ಯ ಈ ಥರ ಮಾಡಿ ಕೊಡ್ತಾಯಿದ್ರು, ಅದಕ್ಕೆ ನಂಗೆ ಗೊತ್ತಿರೋದು ಅಂತ ಹೇಳ್ತಾಯಿದ್ರು. ನಾವು ನೋಡಿಲ್ಲ, ತಾತ ನೋಡಿದ್ದೀವಿ. ಅಂದರೆ ತಾತ ಯಾವ ಥರ ಇದ್ದಾಗ ಅಂದರೆ ತುಂಬ ನಡೆಯೋಕ್ಕಾಗದೇ ಇರೋ ಥರ ಮಲಗಿದ ಜಾಗದಲ್ಲಿ ಮಲ್ಕೊಳ್ಳೋದು, ಅಂದರೆ ಸ್ವಲ್ಪ ಓಡಾಡ್ತಾಯಿದ್ರು. ಆ ಟೈಮಲ್ಲಿ ಅಷ್ಟೇ ನಮ್ಮ ತಾತ ನೋಡಿರುವಂಥದ್ದು. ಹಾಗೆ ನಮ್ಮ ತಾತ ಏನು ಮಾಡ್ತಿದ್ರು ಅಂದರೆ, ನಮ್ಮ ತಾತನವ್ರ ತಾತ, ನಮಗೆ ಮುತ್ತಾತ, ಅವ್ರೇನು ಮಾಡ್ತಾಯಿದ್ರು ಅಂದರೆ ಶುಂಠಿ ಪೆಪ್ಪರ್ಮೆಂಟ್ ಅಂತೇಳಿ ಬರ್ತಾಯಿತ್ತು. ಅದು 10 ಪೈಸೆ ಒಂದು. ಅದನ್ನು ಯಾವಾಗಲೂ ಅವ್ರ ಹತ್ರ ಇಟ್ಕೊಂಡಿರ್ತಿದ್ರು, ಏನು ಅಂತ ಗೊತ್ತಿಲ್ಲ. ನಾವೇನಾದರೂ ಮೊಮ್ಮಕ್ಕಳಲ್ಲ ಮೂಳ್ಮಕ್ಕಳು ಅವ್ರ ಹತ್ರ ಹೋದರೆ ಅವ್ರು ಏನು ಮಾಡೋರು ಅಂದರೆ ಆ ಪೆಪ್ಪರ್ಮೆಂಟ್ನ ಎಲ್ಲರಿಗೂ ಒಂದೊಂದು ಕೊಡೋರು. ಇವಾಗ ಫೋಲೋ ಅಂತ ಏನೇನೋ ಒಂದು ಚಾಕ್ಲೇಟ್ ಥರ ಬರುತ್ತೆ ನೋಡಿ, ಚಾಕ್ಲೇಟಲ್ಲ ಅದು, ಏನು ಹೇಳಿದೆ ನಾನು, ಶುಂಠಿ ಪೆಪ್ಪರ್ಮೆಂಟು. ಅದನ್ನು ನಮ್ಮ ತಾತ, ಆ ಶುಂಠಿ ಪೆಪ್ಪರ್ಮೆಂಟ್ ಈಗ ಫೋಲೋ ಅಂತೇಳಿ ಬರುತ್ತೆ, ಅದು ಮಧ್ಯೆ ಹೋಲ್ ಇರುತ್ತೆ. ಆವಾಗ ಹೋಲೆಲ್ಲ ಏನಿರಲಿಲ್ಲ, ಸರ್ಕಲ್ ಟೈಪ್ ಇತ್ತು. ಅದನ್ನು ನಮ್ಮ ತಾತ ಶುಂಠಿ ಪೆಪ್ಪರ್ಮೆಂಟ್ ಅಂತೇಳಿ ಕೊಡೋರು. ಅದು ಸ್ವಲ್ಪ ಪುದೀನ ಟೇಸ್ಟು ಆ ಥರ ಎಲ್ಲ ಬರುವಂಥದ್ದು. ಅದು ಯಾವಾಗಲೂ ಕೈಯಲ್ಲಿ ಇಟ್ಕೊಂಡಿರೋರು. ನಾವೇನಾದರೂ ಹೋದರೆ ಅವ್ರ ಹತ್ರ ಆವಾಗ ಎಲ್ಲರಿಗೂ ಒಂದೊಂದು ಕೊಡೋರು. ಅದಕ್ಕೋಸ್ಕರನೇ ತಾತನ ಹತ್ರ ಹೋಗ್ಬಿಟ್ಟು ಆ ಶುಂಠಿ ಪೆಪ್ಪರ್ಮೆಂಟ ಇಸ್ಕೊಂಡು ತಿನ್ನೋದಕ್ಕೆ ಅಂತಲೇ ಹೋಗ್ತಾಯಿದ್ವಿ. ಓಕೆ ಫ್ರೆಂಡ್ಸ್, ಗಣಿಕೆ ಹಣ್ಣಿಂದ ನೋಡಿ ಎಷ್ಟೆಲ್ಲ ವಿಷಯಗಳು ಬರ್ತಾಯಿದೆ. ಓಕೆ, ನಾನು ಇವಾಗ ಪೊಂಗಲ್ ಹಾಕಿ ಇಟ್ಟಿದ್ದೀನಿ, ತಿನ್ನಬೇಕು. ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಬಂದು ಇವಾಗ 11:30. ಇವಳು ನೋಡಿ ಇಲ್ಲಿ ಎಷ್ಟು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದಾಳೆ ಇವಳು. ಇವತ್ತು ನಾನು ಇದರಿಂದ ಈ ನಾಮದ ಬೆಕ್ಕೇನಿದೆ, ಇವಳಿಂದ ನಾನು ಮಧ್ಯರಾತ್ರಿ 1-2:30ಗೆ ಸ್ಟಾರ್ಟ್ ಆಗಿರೋದು. 3 ಬಾರಿ ಎದ್ದಿದ್ದೀನಿ. ಯಾಕೆ ಅಂದರೆ ತೋರಿಸ್ತೀನಿ ರೀ. ಇಲ್ಲಿ ಈ ವಿಂಡೋ ಏನಿದೆ, ವಿಂಡೋ ಹತ್ರ ಒಂದು ಹಲ್ಲಿ ಸೇರ್ಕೊಂಡಿದೆ, ಇಲ್ಲಿರುತ್ತೆ. ಮತ್ತು ಎಲ್ಲಾದರೂ ಒಂದು ಕಡೆ ಓಡಾಡ್ತಾ ಇರುತ್ತೆ. ಈ ಮೇಲೆ ಏನಿದೆ ಹಲಿಗೆಗಳು, ಇಲ್ಲೆಲ್ಲ ಓಡಾಡ್ತಾ ಇರುತ್ತೆ. ಇದು ಅದನ್ನು ನೋಡಿಬಿಟ್ಟಿದೆ ಒಂದಿನ. ಅದಕ್ಕೇನು ಮಾಡೋದು, ಬಂದು ಬೆಡ್ ಮೇಲೆ ಹತ್ತಿ, ಇಲ್ಲಿಂದ ವಿಂಡೋ ಮೇಲೆ ಹತ್ತಿ, ಅಲ್ಲಿಂದ ಅಲ್ಲಿಗೆ ನೆಗೆಯುವಂಥದ್ದು, ಬೀರು ಮೇಲೆ, ಅಲ್ಲಿಂದ ಅಲ್ಲಿ ಹೋಗಿ ಇಲ್ಲ ಮಲ್ಗೋದು, ಅಲ್ಲೆಲ್ಲ ಹುಡುಕುವಂಥದ್ದು. ಈ ಕಡೆ ಏನಾದರೂ ನಾನು ಉಶ್ ಅಂತ ಏನಾದರೂ ಮಾಡಿದ್ರೆ ಮತ್ತೆ ಇಲ್ಲಿ ಬರುತ್ತೆ, ಇಲ್ಲಿ ಬರೋದು, ಇದು ಬುಕ್ಸ್ ಮೇಲೆ ನೆಗೆಯೋದು, ಇಲ್ಲಿಂದ ಇಲ್ಲಿ ಬಂದು ನೆಗೆಯುವಂಥದ್ದು, ಇಲ್ಲಿಂದ ಇಲ್ಲಿಗೆ ಜಂಪ್ ಮಾಡುತ್ತೆ. ಈ ಥರ ಮಾಡಿ ರಾತ್ರಿ 3 ಬಾರಿ, 2:30ಗೆ ಒಂದು ಸರಿ ಎದ್ದಿದ್ದೀನಿ. ಅದಾದಮೇಲೆ ಇನ್ನೊಂದು ಸರಿ ಎದ್ದಿದ್ದೀನಿ. 3 ಬಾರಿ ಎದ್ದಿರುವಂಥದ್ದು. ನಮಗೆ ನಿದ್ದೆ ಕೊಟ್ಟಿಲ್ಲ ನೋಡಿ. ಈಗ ಅವಳು ನಿದ್ದೆ ಮಾಡ್ತಿರೋದು, ಇವಳಿಗೆ ಟೈಮ್ ಇದೆ ನಿದ್ದೆ ಮಾಡೋಕ್ಕೆ, ಬೆಳಿಗ್ಗೆ ಟೈಮು. ನಮಗೆ ಬೆಳಿಗ್ಗೆ ಟೈಮ್ ನಿದ್ದೆ ಮಾಡೋದಕ್ಕೆ ಟೈಮ್ ಇಲ್ಲ. ಓಕೆ, ಅಲ್ಲೆಲ್ಲ ಆಯಿತು, ಓಡಿಸ್ದೆ. ಅದಾದಮೇಲೆ ನೆಕ್ಸ್ಟ್ ಬಂದು ಇಲ್ಲೊಂದು ಬೆಡ್ ಹಾಕಿದ್ದೀವಿ ನೋಡಿ, ಅದಕ್ಕೆ ಅಂತಲೇ ಹಾಕಿರೋದು. ಅದು ಅಲ್ಲೋಗ್ಬಿಟ್ಟು ಮಲ್ಗೋದು. ಅಲ್ಲಿ ನಾನು ಹಾಟ್ ವಾಟರ್ದು ಬ್ಯಾಗ್ ಇಟ್ಟಿದ್ದೀನಿ, ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಇದು ಕಲ್ಲರ್ ಏನಿದೆ ನೋಡಿ, ಇಲ್ಲಿ ಇಟ್ಟಿದ್ದೀನಿ. ಇದು ಹಾಟ್ ವಾಟರ್ ಬ್ಯಾಗು. ಅದು ಬಂದು ಉಗುರಲ್ಲಿ ಪರ್ಚೋದು. ಅದು ಪರ್ಚಿದ್ರೆ ಏನಾಗುತ್ತೆ, ಅದು ಡ್ಯಾಮೇಜ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮತ್ತೆ ಬಂದೆ. ಆಮೇಲೆ ಅದೆಲ್ಲ ಆಯಿತಾ, ಅಲ್ಲಿಂದ ಒಂದು ವಿಕ್ಸ್ದು ಡಬ್ಬ ಇತ್ತು, ಅದನ್ನ ಎತ್ಕೊಬಂದು ಸ್ವಲ್ಪ ಹೊತ್ತಾದಮೇಲೆ ಆಟ ಆಡ್ತಾಯಿತ್ತು. ಅದು ಬಂದು ವಿಕ್ಸ್ ಡಬ್ಬ ಈ ಮೂಲೆಯಲ್ಲಿ ಬಿದ್ದಿದೆ, ನಿಮಗೆ ಕಾಣಿಸುತ್ತೆ ಏನೋ ಗೊತ್ತಿಲ್ಲ, ಇಲ್ಲಿ ಬಿದ್ದಿದೆ. ಆಮೇಲೆ ಅದನ್ನ ಎತ್ಕೊಂಡು ಆಟ ಆಡ್ತಾಯಿತ್ತಾ, ಮತ್ತು ಆಟ ಆಡಲಿ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಮತ್ತು ಬೆಳಗಿನ ಜಾವ ನೋಡಿದರೆ ಫುಲ್ಲು ಆಟ ಎಲ್ಲ. ಇದು ಅಲ್ಲಿ ಕರ್ಗಮ್ಮ ಇನ್ನೊಂದು 3 ಜನ ಸೇರಿಕೊಂಡು ಫುಲ್ಲು ಈ ಮ್ಯಾಟೆಲ್ಲ ಎಳ್ಕೊಬಂದು ಇಲ್ಲೆಲ್ಲ ಬಿಸಾಕಿದ್ದಾರೆ. ಇಲ್ಲಿ ತನಕ ಬಂದಿದೆ ಮ್ಯಾಟ್ಗಳು. ಆ ಥರ ಮಾಡುವಂಥದ್ದು. ಆಮೇಲೆ ನಾನು ಸುಮ್ಮನೆ ಆಗ್ಬಿಟ್ಟು ಹೆಂಗಾದರೂ ಆಟ ಆಡಲಿ ಅಂದ್ಬಿಟ್ಟು ಬಂದು ನೋಡಿದೆ ಏನು ಮಾಡ್ತಾಯಿದೆ 3 ಅಂತ. 3 ಆಟ ಆಡ್ತಾಯಿತ್ತು ಅಂದ್ಬಿಟ್ಟು ಆಮೇಲೆ ಸುಮ್ಮನೆ ಅದೇ ಆಡ್ತಾಯಿದ್ದೆ ಬಿಡು ಅಂದ್ಬಿಟ್ಟು ಆಮೇಲೆ ಹೋಗಿ ಮಲ್ಕೊಂಡಿರುವಂಥದ್ದು. ಆ ಥರ ಒಂದೊಂದು ದಿನ ಈ ಥರ ಮಾಡೋದು. ಒಂದು ದಿನಕ್ಕೆ 3 ಬಾರಿ
ಹೇಳ್ಸಿರುತ್ತೆ. ಒಂದೊಂದು ದಿನ ಏನಿಲ್ಲ, ಆರಾಮಾಗಿ ಮಲ್ಕೊಂಡಿರುತ್ತೆ, ಏನು ಎದ್ದೇಳಲ್ಲ ಏನಿಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೆ. ಇವಳು ನಿದ್ದೆ ಮಾಡ್ತಿದ್ದಾಳೆ. ಈಗ ನಾವು ನಿದ್ದೆ ಮಾಡೋಕ್ಕಾಗುತ್ತಾ ನೋಡಿ. ಇವನ್ನ ಒಳಗಡೆ ಮಲ್ಕೊಳ್ಳಿ ಪಾಪ, ಬೇರೆ ಬೆಕ್ಕು ಬಂದು ಕಚ್ಚಿಬಿಡುತ್ತೆ ಅಂತ ಮಾಡಿದ್ರೆ ಇವ್ರು ಅವತಾರಗಳು ನೋಡಿ, ಯಾವ ಥರ ಎಲ್ಲ ಅವತಾರಗಳು ಆಡೋದು. ಮತ್ತು ಇನ್ನೊಂದೇನು ಅಂದರೆ, ಇವರು ಮಲ್ಗೋಕ್ಕೆ ಮೊದಲೇ ಈ ಬೆಡ್ಡೆಲ್ಲ ಒದ್ಬಿಡ್ಬೇಕು. ಸೋಫಾ ಇರ್ಬೋದು, ದಿವಾನ್ ಕಾಟ್ ಬೆಡ್ ಇರ್ಬೋದು, ಎಲ್ಲ ಒದ್ರಬಿಟ್ಟು ನೀಟ್ ಮಾಡಿದರೆ ಆಮೇಲೆ ಬಂದು ಆರಾಮಾಗಿ ಮಲ್ಕೊಂಡಿರ್ತಾರೆ. ಆಮೇಲೆ ಹೇಳ್ಸಿದ್ರೆ ಎದ್ದೇಳಲ್ಲ, ಹಾಗೆ ಮಲ್ಕೊಂಡಿರ್ತಾರೆ. ಆಮೇಲೆ ನಾನು ಬೆಡ್ಶೀಟ್ನ ಒದ್ರಕ್ಕೆ ಹೋಗ್ತೀನಲ್ಲ, ಅಂದರೆ ಇಲ್ಲೆಲ್ಲ ಕೂದಲೆಲ್ಲ ಇರುತ್ತೆ ಅಂತೇಳಿ, ಅಂಥ ಟೈಮಲ್ಲಿ ಏನು ಮಾಡುತ್ತೆ, ಎದ್ದು ಹೊರಗಡೆ ಹೊರಟೋಗ್ಬಿಡುತ್ತೆ. ಆವಾಗ ನನಗೇನು ಭಯ ಅಂದರೆ, ಬೆಕ್ಕು ಬಂದು ಕಚ್ಬಿಡುತ್ತೇನೋ ಅನ್ನೋ ಒಂದು ಭಯಕ್ಕೆ ನಾನು ಬೆಳಿಗ್ಗೆನೆಲ್ಲ ನೀಟ್ ಮಾಡಿ ಒದ್ರುಬಿಟ್ಟು ಬಿಟ್ಬಿಟ್ಟಿದ್ದೆ. ನೋಡಿ ಇವಾಗ ಆರಾಮಾಗಿ ಮಲ್ಕೊಂಡಿದ್ದೆ. ಇವಾಗೇನು ಟೆನ್ಷನ್ ಇಲ್ಲ ನನಗೆ. ಅಲ್ಲಿ ನಿಮಗೆ ಕಾಣಿಸ್ತಿದೆಯಾ ನೋಡಿ, ಅದು ವಿಕ್ಸ್ದು ತಗೊಂಡು ಇವಳು ರಾತ್ರಿ ಎಲ್ಲ ಆಟಾಡಿರೋದು. ಅದು ಸೌಂಡ್ ಆಗ್ತಿರುತ್ತೆ, ಗಳ್ಳು ಒಂಥರ ಸೌಂಡ್ ಆಗ್ತಾ ಇರುತ್ತೆ. ಆ ಸೌಂಡಿಗೆ ನಾನು ಏನು ಎತ್ಕೊಂಡಿದೆ ಅಂತ ಹೇಳಿ ಎದ್ದು ಬಂದಿರುವಂಥದ್ದು. ಓಕೆ, ಈ ಥರ ಎಲ್ಲ ಮಾಡುವಂಥದ್ದು ಇದು ಬೆಕ್ಕುಗಳು. ರಾತ್ರಿ ಒಂದು ವಿಷಯ ನಾನು ಶೇರ್ ಮಾಡಬೇಕು. ಏನಂದರೆ, ರಾತ್ರಿ ಒಂದು 10:30 11 ಗಂಟೆ ಆಗುತ್ತೆ ನಾವು ಮಲಗುವಾಗ. ಆ ಟೈಮಲ್ಲಿ ಒಂದು 10 ಗಂಟೆ 52 ನಿಮಿಷ, ಒಟ್ಟಲ್ಲಿ 11 ಗಂಟೆ ಇನ್ನೂ ಆಗಿರಲಿಲ್ಲ, 10 ಗಂಟೆ 50 ನಿಮಿಷ ಏನೋ ಅನಿಸುತ್ತೆ. ಆ ಟೈಮಲ್ಲಿ ನನಗೆ ಒಂದು ಮೆಸೇಜ್ ಬಂತು. ಏನು ಮೆಸೇಜ್ ಅಂದರೆ, ಅದು ಬ್ಯಾಂಕಿಂದ ದುಡ್ಡು ಕಟ್ಟಾಗಿರುವಂಥದ್ದು. ನನ್ನ ಅಕೌಂಟಿಂದ 10,000 ರೂಪಾಯಿ ಕಟ್ಟಾಗಿಬಿಟ್ಟಿದೆ. ನನಗೆ ಸಡನ್ನಾಗಿ ನೋಡ್ಬಿಟ್ಟು, ಅದು ಡೆಬಿಟಾ ಕ್ರೆಡಿಟಾ ಅಂತ ನೋಡಿಲ್ಲ, ನಾನು ಅಂದ್ಕೊಬಿಟ್ಟಿರೋದು ನನ್ನ ಅಕೌಂಟಿಗೆ ದುಡ್ಡು ಬಂದಿದೆ ಅಂತೇಳಿ. ನಾನು ಸಡನ್ನಾಗಿ 10,000 ಇದೆ, ಯಾರು 10,000 ರೂಪಾಯಿ ಹಾಕ್ಬಿಟ್ಟಿದ್ದಾರೆ. ನಾವು ಅದು ಡೆಬಿಟ್ ಆಗಿದೆಯಾ ಅಥವಾ ಕ್ರೆಡಿಟ್ ಆಗಿದೆಯಾ ಅಂತಲೇ ನೋಡೋಲ್ಲ. ಏನು 10,000 ರೂಪಾಯಿ ಬಂದುಬಿಟ್ಟಿದೆ, 10,000 ರೂಪಾಯಿ ಬಂದುಬಿಟ್ಟಿದೆಯಲ್ಲ ಅಂತೇಳಿ ನೋಡುವಾಗ, ಯಾರೇ ನನಗೆ 10,000 ರೂಪಾಯಿ ಹಾಕ್ಬಿಟ್ಟಿದೆಯಲ್ಲ ಅಂತ ಫುಲ್ಲು ಟೆನ್ಷನ್. ಆಮೇಲೆ ಹೋಗಿ ನೋಡಿದ್ರೆ ನನ್ನ ಅಕೌಂಟಿಂದ 10,000 ರೂಪಾಯಿ ಕಟ್ಟಾಗ್ಬಿಟ್ಟಿದೆ. ಫುಲ್ಲು ಟೆನ್ಷನ್ ನನಗೆ. 10,000 ರೂಪಾಯಿ ಕಟ್ಟಾಗ್ಬಿಟ್ಟಿದೆ, 10,000 ರೂಪಾಯಿ ಕಟ್ಟಾಗ್ಬಿಟ್ಟಿದೆ, ಏನು ಕಟ್ಟಾಗಿದೆ ಅಂತ. ಆಮೇಲೆ ಮಮ್ಮನು ಮಲ್ಕೊಳ್ಳೋಕ್ಕೆ ಅಂತ ಹೋಗ್ತಾಯಿದ್ರು. ಅವ್ರಿಗೆ ಹೇಳ್ದು, ಈ ಥರ 10,000 ರೂಪಾಯಿ ಕಟ್ಟಾಗಿದೆ ನನ್ನ ಅಕೌಂಟಿಂದ, ಏನು ಕಟ್ಟಾಗಿದೆ ನೋಡು ಅಂತ. ಟೆಕ್ಸ್ಟ್ ಮೆಸೇಜಲ್ಲಿ ಏನೂ ಗೊತ್ತಾಗಲ್ಲ, ದುಡ್ಡು ಕಟ್ಟಾಗಿರೋದು ಅಷ್ಟೇ ಗೊತ್ತಾಗುತ್ತೆ. ಅದು ಯಾರಿಗೆ ಹೋಗಿದೆ ಏನು ಅದೇನು ಗೊತ್ತಾಗಲ್ಲ ಅಂತ ಹೇಳಿದೆ. ಅದಾದಮೇಲೆ ಸ್ವಲ್ಪ ಹೊತ್ತು ಫುಲ್ಲು ಒಂಥರ ಟೆನ್ಷನ್ ಆಗೋಯ್ತು. ಇದ್ದಕ್ಕಿದ್ದಂಗೆ ನನ್ನ ಅಕೌಂಟಿಂದ 10,000 ರೂಪಾಯಿ ಕಟ್ಟಾಗೋದ್ರೆ ಒಂಥರ ಟೆನ್ಷನ್ ಆಗಿಬಿಡುತ್ತೆ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಹಾಗೆ ನೋಡ್ತಾ ಇದ್ದೆ. ಒಂದು 5 ನಿಮಿಷ ನನಗೆ ತಲೆಗೆ ಏನು ಮಾಡಬೇಕು, ಏನು ಒಂಥರ ಮೈಂಡ್ ಬ್ಲಾಂಕ್ ಆಗಿಬಿಡುತ್ತೆ ಅನಿಸುತ್ತಲ್ಲ, ಆ ಥರ ಬ್ಲಾಂಕ್ ಆಗೋಯ್ತು. ಏನು ಮಾಡಬೇಕು ಅನ್ನೋದು ಐಡಿಯಾನೇ ಬರ್ತಾಯಿಲ್ಲ ನನ್ನ ತಲೆಗೆ. ಆಮೇಲೆ ಒಂದು 5 ನಿಮಿಷ ಅದನ್ನೇ ನೋಡಿಕೊಂಡು ಆಮೇಲೆ ಗೂಗಲ್ ಪೇಗೆ ಹೋಗ್ಬಿಟ್ಟು ನಾನು ಎಷ್ಟು ಅಮೌಂಟ್ ಇದೆ ಅಂತೇಳಿ ಹೋಗಿ ನೋಡಿದರೆ, ನನ್ನ ಅಮೌಂಟು ಅಷ್ಟೇನಿದೆ. ನನ್ನ ಎಷ್ಟಿತ್ತು, 12,000 ರೂಪಾಯಿ ಇತ್ತು. 12,000 ರೂಪಾಯಿ ಹಾಗೆ ಇದೆ, ಏನೂ ಕಟ್ಟಾಗಿಲ್ಲ. ಆದರೆ ಮೆಸೇಜಲ್ಲಿ ಮಾತ್ರ 10,000 ರೂಪಾಯಿ ಕಟ್ಟಾಗ್ಬಿಟ್ಟು ಇನ್ನು 2,000 ರೂಪಾಯಿ 2,000 ಚಿಲ್ಲರೆ ತೋರಿಸ್ತಾ ಇದೆ. ನಾನು ಇಲ್ಲಿ ನೋಡಿದ್ರೆ ಈ ಥರ ಬಂದಿದೆ, ಇಲ್ಲಿ ನೋಡಿದ್ರೆ ಅಮೌಂಟ್ ಕಟ್ಟಾಗಿಲ್ಲಲ್ಲ ಅಂತ ಒಂಥರ ಟೆನ್ಷನ್ ಆಗೋಯ್ತು. ಏನು ಮಾಡೋದು ಅಂತ ಅದೇ ಇದರಲ್ಲಿ. ಆಮೇಲೆ ಮಾತಾಡ್ತಾ ಇರುವಾಗ ಕೌಶಿ ಹೇಳ್ದ, ಅಮ್ಮ ಇದೇನಾದರೂ ಯಾರಾದರೂ ನಿಮಗೆ ಇವಾಗ OTP ಏನಾದರೂ ಕಳಿಸಿ ಅಂತ ಫೋನ್ ಮಾಡ್ಬೋದು, ಹಾಗೆ ಹೀಗೆ ಅಂತ ಅವನೊಂದು ತಲೆಗೆ ಹುಳ ಬಿಟ್ಬಿಟ್ಟ. ನಾನು ಗೊತ್ತು ಬಿಡು, ಆ ಥರ ಎಲ್ಲ ಕಳಿಸಿದ್ರೆ ನಾನು ಕಳಿಸಲ್ಲ ಅಂಥೇಳಿ. ಮಮ್ಮ ಬೇರೆ, ನೀನು ಯಾರಿಗೋ ಅಕೌಂಟ್ ಕೊಟ್ಟಿರ್ತೀಯ, ನೀನು ಏನೋ ಮಾಡಿರ್ತೀಯ, ಅದಕ್ಕೆ ಹಿಂಗಾಗಿದೆ ಹಾಗೆ ಅಂತ ಇವ್ರು ಬೇರೆ ಹೇಳ್ತಾ ಇದ್ದಾರೆ. ಇದು ಬೇರೆ ನನಗೆ ಟೆನ್ಷನು, ಒಂಥರ ಆಗೋಯ್ತು. ಆಮೇಲೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಕೌಶಿ ತಕ್ಷಣ ಏನಂದ್ಬಿಟ್ಟು, ಅಮ್ಮ ಆ ದುಡ್ಡು ಇದೆ ತಾನೇ ನೋಡಿ ಇನ್ನೊಂದು ಸರಿ ಅಂತ ಅಂದ. ಹೋಗಿ ನೋಡಿದೆ, ದುಡ್ಡು ಹಾಗೆ ಇದೆ ಕಣವ ಅಂತ ಅಂದೆ. ಸರಿ ಆಯ್ತು, ಇವಾಗ ನೀನು ಏನು ಮಾಡ್ಬೇಕು, ಈಗ ಆ ಅಮೌಂಟ್ನೆಲ್ಲ ಅಪ್ಪನ ಅಮೌಂಟಿಗೆ ಕಳಿಸ್ಬಿಡು, ಅಪ್ಪಂದು ಅಕೌಂಟಿಗೆ ಕಳಿಸ್ಬಿಡು ಅಂತ ಹೇಳ್ದ. ನನಗೆ ಸಡನ್ನಾಗಿ ಹೌದಲ್ಲ, ಒಂದು ಒಳ್ಳೆ ಐಡಿಯಾ ಅಂದ್ಬಿಟ್ಟು ಆಮೇಲೆ 1,000 ರೂಪಾಯಿ ಬ್ಯಾಲೆನ್ಸ್ ಬಿಟ್ಕೊಂಡು 11,000 ರೂಪಾಯಿನೂ ಮಮ್ಮನ ಅಕೌಂಟಿಗೆ ಕಳಿಸ್ಬಿಟ್ಟೆ. ಕಳಿಸಿ ಸ್ವಲ್ಪ ಆವಾಗ ಸಮಾಧಾನ ಆಯಿತು. ನನ್ನ ಅಕೌಂಟಲ್ಲಿ ಅವರು ದುಡ್ಡು ಡ್ರಾ ಮಾಡಿದ್ರು ದುಡ್ಡು ಇರಲ್ವಲ್ಲ ಅನ್ನೋ ಒಂದು ಸಮಾಧಾನ. ಆಮೇಲೆ ನೋಡಿದರೆ ಮಮ್ಮಂಗೆ ಕಳಿಸ್ದೆ, ಒಂಥರ ಸಮಾಧಾನ ಆಯಿತು, ಸುಮ್ಮನೆ ಇದೆ. ಆಮೇಲೆ ಮಮ್ಮನಿಗೆ ಒಂದು ಅದೇ ಮಾತಾಡ್ತಾ ಇದ್ವಿ, ಒಂದು 5 ನಿಮಿಷ ಬಿಟ್ಕೊಂಡು ನೋಡಿದ್ರೆ ಮಮ್ಮನ ಅಕೌಂಟಿಂದ 50 ರೂಪಾಯಿ ಕಟ್ಟಾಗಿದೆ. ನಾನು ಇವಾಗ ಎಲ್ಲೂ ಕೊಟ್ಟಿಲ್ವಲ್ಲ 50 ರೂಪಾಯಿ, ಏನು ಕಟ್ಟಾಗಿರ್ಬೋದು ಅಂತ ಅವರು ನೋಡುವಾಗ ಆಮೇಲೆ ವಿಷಯ ಗೊತ್ತಾಯಿತು. ಏನಂದರೆ, ಇದು ಏನೇ ಆಗಿರ್ಬೋದು, ಸಡನ್ನಾಗಿ ಆ ಥರ ಬಂದ್ಬಿಟ್ಟಾಗ ಒಂಥರ ಟೆನ್ಷನ್ ಆಗೋದಂತೂ ನಿಜ. ಸಡನ್ನಾಗಿ 10,000 ರೂಪಾಯಿ ಕಟ್ಟಾಗೋದು ಒಂದು ಅಕೌಂಟಲ್ಲಿ ಸಖತ್ ಬೇಜಾರಾಗ್ಬಿಡುತ್ತೆ. ಆಮೇಲೆ ಅದು
ಏನಾಗಿದೆ ಅಂದರೆ ಮಧ್ಯಾಹ್ನ ನಾನು ಮೋಹನ್ ಮಾಮನಿಗೆ 10,000 ರೂಪಾಯಿ ಬೇಕಿತ್ತು. ಆವಾಗ ನಾನು ಮೋಹನ್ ಮಾಮನಿಗೆ 10,000 ರೂಪಾಯಿ ಕಳಿಸಿದ್ದೆ. ಆವಾಗ ಅದು ಕಟ್ಟಾಗಿರೋ ಮೆಸೇಜ್ ನನಗೆ ಮಧ್ಯಾಹ್ನನೇ ಬಂದಿತ್ತು, ಒಂದು 11 ಗಂಟೆ 12 ಗಂಟೆಲಿ ಬಂತು ಮೆಸೇಜು. ಅದಾದಮೇಲೆ ಅದು ರಿಪೀಟ್ ಆಗಿ ಮತ್ತೆ ಅದೇ ಮೆಸೇಜನ್ನು ರಾತ್ರಿ ಕಳಿಸ್ಬಿಟ್ಟಿದ್ದಾರೆ. 2 ಸರಿ ಮೆಸೇಜ್ ಬಂದಿರೋದ್ರಿಂದ ಈ ರೀತಿ ಕನ್ಫ್ಯೂಸ್ ಆಯಿತು. ಆಮೇಲೆ ಮೋಹನ್ ಮಾಮನಿಗೂ 50 ರೂಪಾಯಿ ಕಟ್ಟಾಯಿತು. ಅದೇನಕ್ಕೆ ಕಟ್ಟಾಗಿದೆ ಅಂತ ನೋಡುವಾಗ ಮೋಹನ್ ಮಾಮ ಹೇಳ್ತಾಯಿದ್ರು, ನನಗೂ ಈ ಮೆಸೇಜ್ ಎಲ್ಲ ಬಂದಿದೆ ಆದ್ರೂ ರಿಪೀಟ್ ಬಂದುಬಿಟ್ಟಿದೆಯಲ್ಲ ಈ ಮೆಸೇಜು ಅಂತ ಹೇಳ್ತಾಯಿದ್ರು. ಒಂದೊಂದು ಸರಿ ಈ ಥರ ರಿಪೀಟ್ ಮೆಸೇಜ್ ಬಂದಾಗ ಫುಲ್ಲು ಟೆನ್ಷನ್ ಆಗಿಬಿಡುತ್ತೆ. ನಾನು ಬೆಳಿಗ್ಗೆ ನಿಮ್ಗೆ ಹಾಕಿದ್ದೆ, ಅಂದರೆ ಮೋಹನ್ ಮಾಮನಿಗೆ ಬೆಳಿಗ್ಗೆ ಒಂದು 11 ಗಂಟೆ 12 ಗಂಟೆಯಲ್ಲಿ ಅಮೌಂಟ್ ಹಾಕಿದ್ದೆ. ಅವರು 2 ಗಂಟೆಗೆ ಮತ್ತೆ ನನಗೆ ಅದೇ ಅಮೌಂಟನ್ನು ವಾಪಸ್ ಹಾಕಿದ್ರು. ಅಂದರೆ ಅವ್ರಿಗೆ ಯಾರೋ ಹಾಕ್ಬೇಕಿತ್ತಂತೆ, ಇನ್ನೂ ಹಾಕಿರಲಿಲ್ಲ. ಅದಕ್ಕೆ ನೀನು ಹಾಕು, ನಾನು ಅಷ್ಟೊತ್ತಿಗೆ ಅವ್ರು ಹಾಕ್ತಾರೆ, ನಿನಗೆ ಮನೆಗೆ ಬಂದಮೇಲೆ ನಾನು ನಿನ್ನ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು 12 ಗಂಟೆಯಲ್ಲಿ ಹಾಕಿದ್ದೆ. ಅವರು ಅಮೌಂಟು ಮೋಹನ್ ಮಾಮಂಗೆ ಕೊಟ್ಟರು. ಪುನಃ 2 ಗಂಟೆಗೆ ಬಂದಮೇಲೆ ಮಾಮ ಸರಿ ನೀನು ದುಡ್ಡು ನೀನು ತಗೋ ಅಂದ್ಬಿಟ್ಟು ನನಗೆ 2 ಗಂಟೆ 2:15 ನನಗೆ ನನ್ನ ಅಕೌಂಟಿಗೆ ಹಾಕಿದ್ರು. ಆ ದುಡ್ಡು ನನ್ನ ಅಕೌಂಟಿಗೆ ಬಂತು. ಅದು ಮೆಸೇಜ್ ಬಂದಿದೆ. ಒಂದೊಂದ್ಸರಿ ಮೆಸೇಜೇ ಬರಲ್ಲ ಬಿಡಿ, ಒಂದೊಂದ್ಸರಿ ಮೆಸೇಜ್ ಬರುತ್ತೆ, ಒಂದೊಂದ್ಸರಿ ನೋಡಿ ಈ ಥರ ಡಬಲ್ ಮೆಸೇಜು, 2 ಸರಿ ಮೆಸೇಜ್ಗಳು ಬರೋ ಟೈಮಲ್ಲಿ ಬರೋದಿಲ್ಲ. ಒಂದೊಂದ್ಸರಿ ಏನಪ್ಪ ಮೆಸೇಜೇ ಬಂದಿಲ್ವಲ್ಲ ಅಂತ ನೋಡ್ತಾ ಇರ್ತೀವಿ. ಆವಾಗ ನಾನು ನಿಮ್ಮದು ಯಾವುದು ಬ್ಯಾಂಕ್ ಇರುತ್ತೆ, ಆ ಬ್ಯಾಂಕ್ದೇ ಆ್ಯಪ್ ಇರುತ್ತೆ, ಅದನ್ನು ಈಸ್ಕೊಂಡು ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಇಟ್ಕೊಂಡ್ರೆ ನೀವು ಆ್ಯಪೆಲ್ಲ ನೋಡ್ಕೋಬೋದು ಎಷ್ಟು ಕಟ್ಟಾಗಿದೆ, ಏನು ಯಾರಿಗೆ ಹೋಗಿದೆ ಎಲ್ಲ ಗೊತ್ತಾಗುತ್ತೆ. ಹಾಗೆ ನಾನು ಇಲ್ಲಾಂದರೆ ಗೂಗಲ್ ಪೇ ಫೋನ್ಪೇ ಇದ್ದರೆ ಅಲ್ಲೂ ಕೂಡ ನೀವು ನೋಡ್ಬೋದು, ಅಂದರೆ ಬ್ಯಾಲೆನ್ಸ್ ಅಮೌಂಟ್ ಎಷ್ಟಿದೆ ಅಂತೇಳಿ ನೋಡಿಕೊಂಡ್ರೆ ಆವಾಗ ಟೆನ್ಷನ್ ಸ್ವಲ್ಪ ರಿಲೀಫ್ ಆದಂಗೆ ಆಗುತ್ತೆ. ಬರೋ ಟೈಮಲ್ಲಿ ಮೆಸೇಜ್ ಬರೋದಿಲ್ಲ, ನಾವಾಗ ಹುಡುಕ್ತಾ ಇದ್ದೀವಿ ಯಾಕೆ ಮೆಸೇಜ್ ಬಂದಿಲ್ಲ ಅಂತ. ಈ ಥರ ಒಂದೊಂದು ಸರಿ 2 ಸರಿ ಮೆಸೇಜ್ ಕಳಿಸ್ಬಿಟ್ಟು ನಮಗೆ ಫುಲ್ಲು ಟೆನ್ಷನ್ ಕೊಟ್ಬಿಟ್ರು. ಆ ರೀತಿ ಆಮೇಲೆ ಮೋಹನ್ ಮಾಮ ಹೇಳಿದ್ರು. ಆಮೇಲೆ ಬೆಳಿಗ್ಗೆ ಒಂದು ಸರಿ ನೋಡು ಮತ್ತೆ ಅಮೌಂಟ್ ಇದೆಯಾ ಅದು 1,000 ರೂಪಾಯಿ ಅಂತ. ಆಮೇಲೆ ನೋಡು 1,000 ರೂಪಾಯಿ ಆಗೇ ಇದೆ. ಆವಾಗ ಅಂದ್ಕೊಂಡ್ವಿ ಇಲ್ಲ ಅದು ರಿಪೀಟ್ ಮೆಸೇಜ್ ಕಳಿಸ್ಬಿಟ್ಟಿದ್ದಾರೆ. ಒಂದೊಂದು ಸರಿ ಬೆಳಿಗ್ಗೆ ಏನಾದರೂ ಡ್ರಾ ಆಗಿರೋ ಮೆಸೇಜ್ನ ರಾತ್ರಿ ಕಳಿಸಿರ್ತಾರೆ, ಆ ಥರ ಇದು 2 ಸರಿ ಬಂದುಬಿಟ್ಟಿದೆ ಬಿಡು, ಏನಾಗಲ್ಲ ಅಂತ ಹೇಳಿದ್ರು. ನಿಜ ಏನೂ ಆಗಿಲ್ಲ. ಆದರೆ ಸಡನ್ನಾಗಿ 10,000 ರೂಪಾಯಿ ನನ್ನ ಅಕೌಂಟಿಂದ ಹೋಯ್ತು ಸುಮ್ಮನೆ ಅಂದಾಗ ಫುಲ್ಲು ಟೆನ್ಷನ್ ಆಗೋದಂತೂ ಗ್ಯಾರಂಟಿ. ಅದಕ್ಕೆ ಹಿಂಗಾಗೋಯ್ತು ಅಂದರೆ ಒಂಥರ ಆಗ್ಬಿಡ್ತು ಸಡನ್ನಾಗಿ. ಫಸ್ಟು ನಾನೇನು ಅನ್ಕೊಬಿಟ್ಟಿದ್ದೆ, ನನ್ನ ಅಕೌಂಟಿಗೆ 10,000 ರೂಪಾಯಿ ಯಾರು ಹಾಕ್ಬಿಟ್ಟಿದ್ದಾರೆ ಅನ್ನೋದು ಅಂತ ಫುಲ್ಲು ಖುಷಿಯಾಗಿಬಿಟ್ಟಿದ್ದೆ. ಆಮೇಲೆ ನೋಡಿದ್ರೆ ನನ್ನ ಅಕೌಂಟಿಂದನೇ ದುಡ್ಡು ಹೋಗ್ಬಿಟ್ಟಿದೆ. ಆವಾಗ ಹೆಂಗಾಗಿರುತ್ತೆ ಯಪ್ಪ, ಆ ಥರ ಆಗೋಯ್ತು. ನಿಮಗೆ ಏನಾದರೂ ಈ ಥರ ಆಗಿದೆಯಾ? ಸುಮ್ಮನೆ ಏನಾದ್ರು ಈ ಥರ ಡಬಲ್ ಮೆಸೇಜ್ ಬಂದರೆ ಒಂಥರ ಟೆನ್ಷನ್ನೇ. ಸುಮ್ಮನೆ ಅಕಸ್ಮಾತ್ ದುಡ್ಡೇ ಕಟ್ಟಾಗ್ಬಿಟ್ಟಿದ್ರೆ ಏನು ಮಾಡೋದಲ್ವ, ಮತ್ತು ಬ್ಯಾಂಕಿಗೆ ಹೋಗಬೇಕು, ಈ ಥರ ಆಗಿದೆ ನೋಡಿ ಮಾಡಿ ಅಂತ ಅಲ್ಲಿ ಹೋಗಿ ಅವ್ರ ಪ್ರೊಸೀಜರ್ಗಳನ್ನೆಲ್ಲ ಫಾಲೋ ಮಾಡೋಷ್ಟರೊಳಗೆ ಸುಸ್ತಾಗ್ಬಿಡೋದಪ್ಪ ಈ ಥರ. ಓಕೆ ಫ್ರೆಂಡ್ಸ್, ಈ ಥರ ಆಗ್ಬಿಡುತ್ತೆ ಒಂದೊಂದು ಸರಿ. ನನಗೆ ಫಸ್ಟ್ ಟೈಮ್ ಈ ಥರ ಆಗೋಗಿರೋದು, ಅದು ರಾತ್ರಿ ಮೆಸೇಜ್, ಅದು ಮಲಗೋ ಟೈಮಲ್ಲಿ ಒಳ್ಳೆ ಟೆನ್ಷನ್ ಕೊಟ್ಬಿಟ್ರು ನಮಗೆ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಈಗ 2025 ಕ್ಯಾಲೆಂಡರ್ ಬೇಕಿತ್ತು ನನಗೆ. ನಾನು ಸುಮಾರು ಒಂದು ವಾರದಿಂದ ಹೇಳ್ತಾ ಇದ್ದೀನಿ, ಮೋಹನ್ ಮಾಮ ತಂದಿರಲಿಲ್ಲ. ಅಲ್ಲಿ ನೋಡ್ತಾ ಇದ್ದೀರಾ, ಇದೇ ಕ್ಯಾಲೆಂಡರ್ ಯಾವಾಗಲೂ ತರುವಂಥದ್ದು. ಇದು ಅಂತೇನಿಲ್ಲ, ಅದರಲ್ಲಿ ನನಗೆ ಹುಣ್ಣಿಮೆ ಅಮಾವಾಸ್ಯೆ ಯಾವಾಗ ಮತ್ತು ಹಾಲಿಡೇ ಅದು ಎಲ್ಲ ಇರುತ್ತೆ, ಡೀಟೇಲ್ಸ್ ಎಲ್ಲ ಇರುತ್ತಲ್ಲ, ಅದು ಬೇಕು ನನಗೆ. ಅದಕ್ಕೆ ನನಗೆ ಬೇರೆ ಯಾವುದು ಬೇಡ, ಇದೇ ಬೇಕು ಅಂತ ಹೇಳಿದೆ. ಅದು ಸಿಕ್ಕಿರಲಿಲ್ಲ, ಅದಕ್ಕೆ ಇದು ತೊಗೊಬಂದಿದ್ರು ನೋಡಿ. ಇದು ನನಗೆ ಏನಂದರೆ ಇದರಲ್ಲಿ ಏನು ಡೀಟೇಲ್ಸ್ ಎಲ್ಲ ಅಷ್ಟು ಇರೋದಿಲ್ಲ, ಇಷ್ಟು ಮಾತ್ರ ಇರುತ್ತೆ ಇದರಲ್ಲಿ. ನೀವು ನೋಡ್ತಾ ಇರ್ಬೋದು, ಹಾಲಿಡೇ ಯಾವಾಗಿರುತ್ತೆ, ಜನವರಿ ಮತ್ತು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಷ್ಟೇ. ಅಂದರೆ ನೀಟಾಗಿ ಹುಣ್ಣಿಮೆ ಅಮಾವಾಸ್ಯೆ ಯಾವಾಗ ಆ ಥರದ್ದು. ಮತ್ತು ಇನ್ನೇನಾದರೂ ಡೀಟೇಲ್ಸ್ ಬೇಕಂದರೆ ಫುಲ್ ಇರೋದಿಲ್ಲ. ಹಾಲಿಡೇಸ್ ಯಾವಾಗಿರುತ್ತೆ ಅದಷ್ಟೇ, ಮತ್ತು ಇರುತ್ತೆ, ಇನ್ನೇನಿರಲ್ಲ. ಅದಕ್ಕೆ ಇದು ಅಷ್ಟು ಇಷ್ಟ ಆಗೋಲ್ಲ. ಮಾಮ ಹೇಳೋದೇನೆಂದರೆ ಕ್ಯಾಲೆಂಡರ್ ಅಂದರೆ ಒಂದೇ ಅಲ್ವಾ ನೋಡು, ಇದರಲ್ಲೂ ಅದೇ ಇರೋದು, ಅದರಲ್ಲೂ ಅದೇ ಇರೋದು ಅಂತ. ಅದರೆಲ್ಲ ಆಗಿರೋದಿಲ್ಲ. ಇಲ್ಲಿ ನೋಡಿ, ಇದರಲ್ಲಿ ಫುಲ್ಲು ಡೀಟೇಲ್ಸ್ 1ನೇ ತಾರೀಕು ಏನಿರುತ್ತೆ, 2 ಏನು, ಹಾಗೆ ಅಮಾವಾಸ್ಯೆ, ಹುಣ್ಣಿಮೆ, ಈ ಜ್ಯೇಷ್ಠ ಮತ್ತು ಮೂಲ ನಕ್ಷತ್ರಗಳು, ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಇರುತ್ತೆ. ಮತ್ತು ರಾಹುಕಾಲ, ಗೂಳಿಕಾಲ, ಯಮಗಂಡ ಕಾಲ, ಈ ಥರದ್ದು ಇರುತ್ತೆ. ಅದರಲ್ಲಿ ಆ ಥರ ಎಲ್ಲ ಏನು ಇರೋದಿಲ್ಲ. ಅದಕ್ಕೆ ಇದನ್ನು ಇವಾಗ ಇಷ್ಟು ದಿನ ಒಂದು 3-4 ದಿನದಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೆ, ಸುಮ್ಮನೆ ಇರಲಿ ಅಂತೇಳಿ. ಈಗ ಯೂಸ್ ಮಾಡಲ್ಲ. ಅದಕ್ಕೆ ಮಾಮ ಹೇಳೋದೇನೆಂದರೆ
ಎರಡಿದೆ ಇಲ್ಲಿ, ಒಂದ್ರ ಮೇಲೆ ಒಂದು ಹಾಕಿದೆ. ಇದು ಒಂದಿದೆ, ಇದು ಒಂದಿದೆ. ಇದು ಫೋಟೋ ಇದೆಯಲ್ವಾ, ದೇವ್ರ ಫೋಟೋ, ಅದಕ್ಕೆ ಇಲ್ಲಿ ಹಾಕ್ಬಿಡು ಅಂತ ಹೇಳಿದ್ರು. ಫಸ್ಟು ಇಲ್ಲೇ ಇದ್ದಿದ್ದು ಒಂದು ದೇವ್ರ ಫೋಟೋ, ಅದು ಕ್ಯಾಲೆಂಡರೇ. ಅದಕ್ಕೆ ಸರಿ ಹೇಗಿದ್ರು ಮೊಳೆ ಎಲ್ಲ ಇದೆಯಲ್ವಾ ಅಂದ್ಬಿಟ್ಟು ಅಲ್ಲಿ ಹಾಕಿದ್ದೆ. ಆಮೇಲೆ ಗೊತ್ತಾಯಿತು ನನಗೆ ಏನಂದರೆ, ಈ ಪ್ಲೇಸ್ ಏನಿದೆ, ಈ ಪ್ಲೇಸ್ ಬಂದು ಉತ್ತರ, ಇದು ಪಶ್ಚಿಮ. ಮೇಯ್ನ್ ಡೋರ್ ಏನಿದೆ ಅದು ಪಶ್ಚಿಮಕ್ಕಿರುವಂಥದ್ದು, ಈ ಕಡೆ ಬಂದು ಉತ್ತರ. ಆದರೆ ಉತ್ತರ ದಿಕ್ಕಲ್ಲಿ ದಕ್ಷಿಣ ದಿಕ್ಕಿಗೆ ಆಪೋಸಿಟಾಗಿ ಫೋಟೋನ ಹಾಕಬಾರ್ದಂತೆ. ಏನಂದರೆ ಇವಾಗ ನಾವು ಇಲ್ಲಿ ಇದು ಉತ್ತರ ಆಗಿರೋದ್ರಿಂದ ಈ ಕಡೆಯಿಂದ ದಕ್ಷಿಣದಿಂದ ಉತ್ತರ ಮುಖ ಮಾಡಿ ಫೋಟೋ ಹಾಕ್ಬೋದು. ಆದರೆ ಈ ಕಡೆ ಮುಖ ಅಂದರೆ ಉತ್ತರದಿಂದ ದಕ್ಷಿಣಕ್ಕೆ ದೇವ್ರ ಫೋಟೋ ಯಾವತ್ತೂ ಹಾಕಬಾರ್ದಂತೆ. ನನಗೆ ಅದು ನೋಡಿದಾಗಿಂದ, ಆ ವಿಷಯ ಗೊತ್ತಾದಾಗಿಂದ ನಾನು ಇಲ್ಲಿರೋ ದೇವ್ರ ಫೋಟೋ ಎಲ್ಲ ತೆಗೆದಾಕ್ಬಿಟ್ಟಿದ್ದೀನಿ. ಅದಕ್ಕೆ ಮೊನ್ನೆ ಹೇಳ್ತಾಯಿದ್ರು ಇಲ್ಲಿ ಹಾಕು ಅಂತ ಹೇಳಿ. ನನಗೆ ಬೇಡ, ಇದನ್ನು ಇವಾಗ ಮಾಡಿಸ್ಬಿಟ್ಟು ಎತ್ತಿಡೋಣ, ಕೌಶಿ ಕಾಲೇಜಿಗೆ ಅಥವಾ ಯಾರಿಗಾರಿಗೆ ಕೊಟ್ಟರಾಯ್ತು ಅಂತೇಳಿ ಇವಾಗ ಈ ಥರ ಮಾಡಿದ್ದೀನಿ ಅಷ್ಟೆ. ನೀವು ಅಷ್ಟೇ ಯಾರಾದರೂ ದೇವ್ರ ಫೋಟೋನ ಉತ್ತರದಿಂದ ಅಂದರೆ ಉತ್ತರದ್ದು ಕಡೆಯಿಂದ ದಕ್ಷಿಣಕ್ಕೆ ದೇವ್ರ ಫೋಟೋ ಹೀಗೆ ಮುಖ ಮಾಡಿರಬಾರ್ದು. ಆ ಥರ ಏನಾದರೂ ಹಾಕಿದರೆ, ಇನ್ನು 3 ದಿಕ್ಕಿದೆ ನೋಡಿ, ಪಶ್ಚಿಮ, ಪೂರ್ವ ಮತ್ತು ದಕ್ಷಿಣ, ಈ ಕಡೆಗೆಲ್ಲ ಹಾಕ್ಬೋದು. ಆದರೆ ಉತ್ತರದಿಂದ ದಕ್ಷಿಣಕ್ಕೆ ಮುಖ ಮಾಡಿರಬಾರ್ದು ಅಷ್ಟೇ. ದೇವ್ರದ್ದು ಮುಖ ಏನಿದೆ ಅದು ಆ ಥರ ಮಾಡಿದರೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಆದರೆ ಆ ಕಡೆಗೆ ಮುಖ ಇರಬಾರ್ದು ಅಂತ ಹೇಳಿದ ಮೇಲೆ ನಾನು ಆ ಫೋಟೋನ ತೆಗೆದಾಕ್ಬಿಟ್ಟಿದ್ದೀನಿ. ಇದೂ ಅಷ್ಟೇ, ಇವಾಗ ಎತ್ತಿಡಬೇಕು. ಈ ಥರ ಒಂದೊಂದು ವಿಷಯಗಳು ಗೊತ್ತೇ ಇರಲ್ಲ ನಮಗೆ. ಈ ಥರ ಗೊತ್ತಾದಮೇಲೆ ಅದನ್ನು ಮಾಡೋಕ್ಕೆ ಒಂದು ಸ್ವಲ್ಪ ಬೇಡಲ್ಲ, ವಿಷಯ ಗೊತ್ತಾದಮೇಲೆ ಅದು ಮಾಡೋಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇರ್ತೀವಿ. ಅದಕ್ಕೆ ಬೇಡ, ಇದನ್ನು ಎತ್ತಿಟ್ಬಿಡೋಣ ಅಂದ್ಬಿಟ್ಟು ಎತ್ತಿಡ್ತಾ ಇದ್ದೀನಿ ಅಷ್ಟೆ. ಇದಕ್ಕೊಂದು ರಬ್ಬರೆಲ್ಲ ಹಾಕ್ಬಿಟ್ಟು ಏನಾದರೂ ಕೌಶಿ ಒಂದೊಂದ್ಸರಿ ತೊಗೊಂಡೋಗ್ತಿರ್ತಾನೆ. ಆವಾಗ ಸ್ಕೂಲಲ್ಲೆಲ್ಲ ಇದ್ದಾಗ ನಮ್ಮ ಸ್ಕೂಲು ತೊಗೊಂಡೋಗ್ತೀನಿ ಆ ಥರ ಎಲ್ಲ ಹೇಳ್ತಿದ್ದ. ಇಲ್ಲಿ ಇಟ್ಟಿರ್ತೀನಿ, ಏನಾದರೂ ಯೂಸ್ ಆದರೆ ತೊಗೊಂಡೋಗ್ಲಿ ಅಂಥೇಳಿ. ಓಕೆ ಫ್ರೆಂಡ್ಸ್, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇಲ್ಲಿ ನಾನು ಈ ಚಾರ್ಜರ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಿಮಗೇನಾದರೂ ಯೂಸ್ ಆಗ್ಬೋದು ಅಂಥೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾವು ಇತ್ತೀಚೆಗೆ ಟ್ರಿಪ್ಪಿಗೆಲ್ಲ ಹೋಗಿದ್ವಿ, ಆವಾಗ ಮೊಬೈಲ್ ಚಾರ್ಜರು ಬೇಕೇ ಬೇಕು. ಆವಾಗ ನಾನು ತೊಗೊಂಡೋಗಿದ್ದೆ. ಇವಾಗಂತೂ ಎಲ್ಲ ಮೊಬೈಲ್ ಚಾರ್ಜರ್ಗಳು ಕೂಡ ಒಂದೇ ಥರ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇದು ನನ್ನ ಚಾರ್ಜರ ಅಂತೇಳಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಆದ್ದರಿಂದ ನಾನೇನು ಮಾಡಿದೆ ಅಂದರೆ, ಎಲ್ಲರ ಹತ್ರನೂ ಇರುತ್ತೆ, ಆದರೂ ಕೂಡ ನಾನು ಮೊಬೈಲ್ ಚಾರ್ಜರು ನನ್ನ ಮೊಬೈಲ್ ಚಾರ್ಜರ್ ಏನಿದೆ ಅದನ್ನು ನಾನು ತೊಗೊಂಡಿದ್ದೆ. ಹಾಗೆ ಮಾಮ ಅವ್ರ ಮೊಬೈಲ್ ಚಾರ್ಜರು ಕೂಡ ತೊಗೊಂಡಿದ್ರು. ಏನಕ್ಕೆ ಇಲ್ಲಿ 6 ನಂಬರ್ ಬರೆದಿದ್ದೀನಿ ಅಂದರೆ, ನನ್ನ ಚಾರ್ಜರು ಅಂತ ಗೊತ್ತಾಗಬೇಕು. ಈಗ ಎಲ್ಲರ ಮೊಬೈಲ್ ಚಾರ್ಜರು ಒಂದೇ ಥರ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗೋಗುತ್ತೆ. ಆದ್ದರಿಂದ ಇದು ನೋಡಿದಾಗ ಇದು ನನ್ನ ಚಾರ್ಜರು ಅಂತ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ 6 ಅನ್ನೋ ನಂಬರ್ ಬರೆದಿದ್ದೀನಿ. ಹಾಗೆ ಮಾಮನದು ಚಾರ್ಜರ್ ಏನಿದೆ ಅವ್ರದ್ದು ಮೊಬೈಲ್ ಚಾರ್ಜರ್ ಮೇಲೂ ಕೂಡ ಅಷ್ಟೇ ಅವ್ರದ್ದು ಎಮ್ ಅಂತ ಹಾಕಿದ್ದೆ. ಎಲ್ಲರದು ಒಂದೇ ಚಾರ್ಜರ್ ಇದ್ದಾಗ ಸ್ವಲ್ಪ ಕನ್ಫ್ಯೂಸ್ ಆಗೇ ಆಗುತ್ತೆ. ಹಾಗೆ ಇನ್ನೊಂದೇನೆಂದರೆ, ಅವ್ರದ್ದು ಏನು ಮೊಬೈಲ್ ಚಾರ್ಜ್ ಇರುತ್ತೆ ಆ ಮೊಬೈಲ್ ಚಾರ್ಜರ್ಗೆ ಹಾಕಿದ್ರೇ ಅದು ಬೇಗ ಫಾಸ್ಟಾಗಿ ಆಗುತ್ತೆ. ಈಗ ನನ್ನ ಮೊಬೈಲ್ ಚಾರ್ಜರು ಹಾಗೆ ಮಾಮನ ಮೊಬೈಲ್ ಚಾರ್ಜರು ಎರಡು ಒಂದೇ, ಅದನ್ನು ಇದಕ್ಕೆ ಹಾಕಿದ್ರೂ ನಡೆಯುತ್ತೆ, ಇದನ್ನು ಅದಕ್ಕೆ ಹಾಕಿದ್ರೂ ನಡೆಯುತ್ತೆ. ಆದರೆ ನನ್ನ ಮೊಬೈಲನ್ನು ನನ್ನ ಚಾರ್ಜರಲ್ಲಿ ಹಾಕಿದ್ರೆ ಫಾಸ್ಟಾಗಿ ಆಗುತ್ತೆ. ಹಾಗೆ ಮಾಮನ ಮೊಬೈಲ್ನ ಅವ್ರ ಚಾರ್ಜರಲ್ಲಿ ಹಾಕಿದ್ರೇ ಫಾಸ್ಟಾಗಿ ಆಗುತ್ತೆ. ಅಂದರೆ ಅವ್ರವ್ರ ಪಿನ್ನು ಅವ್ರವ್ರದ್ಕೆ ಹಾಕಿದ್ರೆ ತುಂಬ ಫಾಸ್ಟಾಗಿ ಆಗುತ್ತೆ. ಅದರಿಂದ ನಾನು ನಿಮ್ಮ ಮೊಬೈಲ್ ಇರ್ಬೋದು, ನಿಮ್ಮ ಒಂದು ಚಾರ್ಜರ್ ಏನು ಕೊಟ್ಟಿರ್ತಾರೆ ಅದಕ್ಕೆ ಮಾತ್ರ ಹಾಕ್ಕೊಂಡ್ರೆ ತುಂಬ ಫಾಸ್ಟಾಗಿ ಆಗುವಂಥದ್ದು. ಇದು ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಪಿನ್ ಒಂದೇ ಇರೋದ್ರಿಂದ ನಾವೇನು ಮಾಡ್ತೀವಿ, ಅದನ್ನು ಇದಕ್ಕೆ ಹಾಕೋದು, ಇದನ್ನು ಅದಕ್ಕೆ ಹಾಕೋದು, ಆ ಥರ ಮಾಡ್ತಾಯಿರ್ತೀವಿ. ಆ ಥರ ಮಾಡಬಾರ್ದು. ಮೊಬೈಲ್ ಅಂಗಡಿಯಲ್ಲೇ ಹೇಳಿರ್ತಾರೆ, ಆ ಥರ ಮಾಡಬೇಡಿ. ನಿಮ್ಮ ಚಾರ್ಜರ್ನ ನಿಮ್ಮ ಮೊಬೈಲ್ಗೆ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವೇನಾದರೂ ಟ್ರಿಪ್ಪು ಅಲ್ಲಿ ಇಲ್ಲಿ ಹೋದರೆ ಈ ರೀತಿ ಮೊಬೈಲ್ ಚಾರ್ಜರ್ ಮೇಲೆ ಈ ಥರ ಮಾರ್ಕರ್ ಪೆನ್ನಿಂದ ಬರೆದ್ರೆ ಅದು ಹೋಗಲ್ಲ. ಅದರಿಂದ ಈ ರೀತಿ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.